Hi everyone, once again welcome ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಬಗ್ಗೆ ಇನ್ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಆ ಎಲಿಮೆಂಟ್ ಬೇರೆ ಯಾವುದಲ್ಲ, ದಟ್ ಈಸ್ ಲೀಥಿಯಂ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಓಕೆ, ಯಾಕೆ ಲೀಥಿಯಂ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ರೋಲನ್ನು ಇವತ್ತಿನ ಜಗದಲ್ಲಿ, ಇವತ್ತಿನ ಒಂದು ಯುಗದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಈ ಎಲಿಮೆಂಟ್ ಮಾಡ್ತಾಯಿದೆ, ಲೀಥಿಯಂ ಎಲಿಮೆಂಟ್. ಇದರ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಬೇರೆ ಬೇರೆ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಎಲಿಮೆಂಟ್ ಏನು ಇಂಪಾರ್ಟೆಂಟು, ಇದರ ಇಂಪಾರ್ಟೆನ್ಸ್ ಏನು, ಇದು ಏನು ಇವತ್ತು ದೇಶದಲ್ಲಿ ಯಾವ ರೀತಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬೇಡಿಕೆ ಹೇಗಿದೆ, ಇದರ ಗಣಿಗಾರಿಕೆ ಹೇಗೆ, ಇದು ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಇದರದ ಈ ಒಂದು ಎಲಿಮೆಂಟನ್ನು ಯಾರು ಹೆಚ್ಚು ಬಳಸ್ತಾ ಇದ್ದಾರೆ, ಹಾಗೆಯೇ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರುವಂಥ ದೇಶ ಯಾವುದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಇವತ್ತು ನಾವು ನೋಡ್ತಾ ಹೋಗೋಣ. ಖಂಡಿತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು. ಒಂದು ನೋಟ್ಸ್ ಅಂತ ಅಂದ್ಕೊಳ್ಳಿ, ಲೀಥಿಯಂ ನೋಟ್ಸ್ ಅಂತ ಅಂದ್ಕೊಳ್ಳಿ, ಲೀಥಿಯಂ ಬಗ್ಗೆ ಇನ್ ಡೀಟೇಲ್ಸ್ ಅಂತ ಅಂದ್ಕೊಳ್ಳಿ. ಖಂಡಿತ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಒಂದು ಲೀಥಿಯಂ ಎಲಿಮೆಂಟ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ ಡೀಟೇಲಾಗಿ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಓಕೆ, ಒಂದ್ಸಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಮಾಡ್ತಿರುವಂತಹ ಕಂಟೆಂಟ್ ಇಷ್ಟ ಆದರೆ ಖಂಡಿತ ಎಲ್ಲ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಮೊದಲಿಗೆ ಲೀಥಿಯಂ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಲೀಥಿಯಂ ಇದೆಯಲ್ಲ, ಇಂದಿನ ಒಂದು ಆಧುನಿಕ ಯುಗದಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಪ್ರಮುಖವಾದ ಒಂದು ಎಲಿಮೆಂಟ್ ಅಂತ ಹೇಳ್ಬೋದು. ಇದನ್ನು ನಾವು ವೈಟ್ ಗೋಲ್ಡ್ ಅಂತಲೂ ಸಹ ಕರಿತೀವಿ. ಇದರ ನಿಕ್ಷೇಪಗಳ ಲಭ್ಯತೆ ಬಗ್ಗೆ ನೋಡೋದಾದರೆ, ಸೊ ಫಸ್ಟಿಗೆ ನಾವು ಲೀಥಿಯಂ ಅಂದರೆ ಅಂತ ತಿಳ್ಕೊಳ್ಳೋಣ. ಲೀಥಿಯಂ ಅಂದರೆ ಒಂದು ಮೃದುವಾದ ಬೆಳ್ಳಿಯಂತಹ ಬಿಳಿ ಬಣ್ಣದ ಲೋಹಕ್ಕೆ ನಾವು ಲೀಥಿಯಂ ಅಂತ ಕರಿತೀವಿ. ಸೊ ಅಂದರೆ ಇದು ಮೃದುವಾದ ಬೆಳ್ಳಿಯಂತಹ ಒಂದು ಬಿಳಿ ಬಣ್ಣದ ಒಂದು ಲೋಹ ಆಗಿದೆ. ಇದು ಆವರ್ತಕ ಕೋಷ್ಟಕದಲ್ಲಿ ಅಂದರೆ ಪೆರಿಯೋಡಿಕ್ ಟೇಬಲಲ್ಲಿ ಅತ್ಯಂತ ಹಗುರವಾದ ಘನ ಲೋಹ, ಅಂದರೆ ಹಗುರವಾದಂತಹ ಒಂದು ಸಾಲಿಡ್ ಮೆಟಲ್ ಅಂತ ಕರಿತೀವಿ. ಇದು ಅತಿ ಹೆಚ್ಚು ಶಕ್ತಿ ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿರುವುದರಿಂದ ಇದನ್ನು ಅತಿ ಹೆಚ್ಚಾಗಿ ಇವತ್ತಿನ ದಿನಗಳಲ್ಲಿ ಬ್ಯಾಟರಿಗಳ ತಯಾರಿಕೆಯಲ್ಲಿ ಇದು ಅನಿವಾರ್ಯ ಆಗಿದೆ. ಸೊ ಲೀಥಿಯಂ ಅಂದರೆ ಒಂದು ಮೃದುವಾದ ಬೆಳ್ಳಿಯಂತಹ ಒಂದು ಬಿಳಿ ಬಣ್ಣ ಲೋಹವಾಗಿದೆ. ಇದು ಪೆರಿಯೋಡಿಕ್ ಟೇಬಲಲ್ಲಿ ಅತ್ಯಂತ ಹಗುರವಾದ ಒಂದು ಘನ ಲೋಹ. ಇದು ಅತಿ ಹೆಚ್ಚು ಶಕ್ತಿಯನ್ನು ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿರೋದ್ರಿಂದ ಇತ್ತೀಚಿನ ಬ್ಯಾಟ್ರಿಗಳ ತಯಾರಿಕೆಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಆಗುತ್ತೆ. ಜೊತೆಗೆ ಇದು ಅನಿವಾರ್ಯ ಸಹ ಹೌದು. ಸೊ ಲೀಥಿಯಂ ನಿಕ್ಷೇಪಗಳ ಬಗ್ಗೆ ನೋಡೋದು ಅಂದರೆ ಅವು ಎಲ್ಲಿ ಸಿಗ್ತವೆ ಭೂಮಿ ಮೇಲೆ, ಆ ನಿಕ್ಷೇಪಗಳನ್ನು ನಾವು ಎರಡು ವಿಧಗಳಲ್ಲಿ ನೋಡ್ತೀವಿ. ಲೀಥಿಯಂ ಪ್ರಕೃತಿಯಲ್ಲಿ ಮುಖ್ಯವಾಗಿ ನಮಗೆ ಎರಡು ರೂಪದಲ್ಲಿ ಕಂಡುಬರುತ್ತೆ, ಒಂದು 2 ಟೈಪ್ಸಲ್ಲಿ ಕಂಡುಬರುತ್ತೆ. ಒಂದು ಲವಣಯುಕ್ತ ಸರೋವರಗಳು ಅಂದರೆ ಬ್ರೈನ್ ಡೆಪಾಸಿಟ್ಸಲ್ಲಿ ಕಂಡುಬರುತ್ತೆ. ಸೊ ಅಂದರೆ ಭೂಗತ ಉಪ್ಪು ನೀರಿನಿಂದ ಲೀಥಿಯಮನ್ನು ಹೊರತೆಗೆಯಲಾಗ್ತದೆ. ಭೂಗತದ ಉಪ್ಪು ನೀರಿನಿಂದ ಲೀಥಿಯಮನ್ನು ಹೊರತೆಗೆಯಲಾಗ್ತದೆ. ಇದು ಪ್ರಪಂಚದ ಅರ್ಧದಷ್ಟು ನಿಕ್ಷೇಪಗಳಿಗೆ ಇದು ಕಾರಣವಾಗ್ತದೆ. ಉದಾಹರಣೆಗೆ ಚಿಲಿ, ಅರ್ಜೆಂಟೈನಾದಲ್ಲಿರುವಂತಹ ನಿಕ್ಷೇಪಗಳು ಲವಣಯುಕ್ತ ಸರೋವರಗಳಾಗಿವೆ, ಅಂದರೆ ಸರೋವರಗಳೇ ಸಿಗುತ್ತೆ. ನೆಕ್ಸ್ಟು ಇನ್ನೊಂದು ಟೈಪಲ್ಲಿ ಗಟ್ಟೆ ಬಂಡೆಗಳು ಅಂದರೆ ಹಾರ್ಡ್ ರಾಕ್ ಪಿಗ್ಮೆಂಟ್ಗಳಲ್ಲಿ ಲೀಥಿಯಂ ಸಿಗುತ್ತೆ. ಅಂದರೆ ಸ್ಪೋಡಮೆನ್ ಎಂಬ ಖನಿಜ ರೂಪದಲ್ಲಿ ಬಂಡೆಗಳಲ್ಲಿ ಇದು ಕಂಡುಬರುತ್ತೆ. ಎಕ್ಸಾಂಪಲ್ ಆಸ್ಟ್ರೇಲಿಯಾದಲ್ಲಿರುವಂಥ ನಿಕ್ಷೇಪ. ಓಕೆ, ಅಂದರೆ ಹೇಳಿದ್ನಲ್ಲ, ಲೀಥಿಯಂ ಪ್ರಕೃತಿಯಲ್ಲಿ ಮುಖ್ಯವಾಗಿ ಎರಡು ರೂಪದಲ್ಲಿ ಕಂಡುಬರುತ್ತೆ. ಒಂದು ಲವಣಯುಕ್ತ ಸರೋವರಗಳು, ಇನ್ನೊಂದು ಗಟ್ಟೆ ಬಂಡೆಗಳು. ಇನ್ನು ಜಾಗತಿಕ ಮಟ್ಟದ ನಿಕ್ಷೇಪಗಳು ನೋಡೋದಾದರೆ, ವಿಶ್ವದ ಅತಿ ಹೆಚ್ಚು ಲೀಥಿಯಂ ನಿಕ್ಷೇಪಗಳು ಲೀಥಿಯಂ ತ್ರಿಕೋನ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಕಂಡುಬರುತ್ತೆ. ಲೀಥಿಯಂ ಟ್ರಯಾಂಗಲ್ ಅಂತ ಕರಿತೀವಿ. ಅಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ಲೀಥಿಯಂ ನಿಕ್ಷೇಪಗಳನ್ನು ನಾವು ಲೀಥಿಯಂ ತ್ರಿಕೋನ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಅವು ಕಂಡುಬರ್ತವೆ. ಲೀಥಿಯಂ ಟ್ರಯಾಂಗಲ್ ಯಾವಪ್ಪ ಅಂದರೆ ದಕ್ಷಿಣ ಅಮೇರಿಕಾ, ಬೋಲಿವಿಯಾ, ಅರ್ಜೆಂಟೈನಾ, ಚಿಲಿ. ಸೊ ಈ 4 ದೇಶಗಳ ಒಂದು ಭಾಗದಲ್ಲಿ ಈ ಲೀಥಿಯಂ ನಿಕ್ಷೇಪಗಳು ಅತಿ ಹೆಚ್ಚು ಕಂಡುಬರ್ತವೆ. ಯಾವುದು? ದಕ್ಷಿಣ ಅಮೇರಿಕಾ, ಬೋಲಿವಿಯಾ, ಅರ್ಜೆಂಟೈನಾ ಮತ್ತು ಚಿಲಿ. ಇತರ ಪ್ರಮುಖ ದೇಶಗಳು ನೋಡೋದಾದರೆ ಅದರಲ್ಲಿ ಆಸ್ಟ್ರೇಲಿಯಾ ಅತಿ ದೊಡ್ಡ ಉತ್ಪಾದಕ, ಇದು ಚೀನಾ ಮತ್ತು ಅಮೇರಿಕಾ ಇವು ಸಹ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ಲೀಥಿಯಂ ಉತ್ಪಾದನೆ ಮಾಡುವಂತಹ ದೇಶಗಳು. ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಚೀನಾ, ಅಮೇರಿಕಾ. ಹೇಳಿದ್ನಲ್ಲ, ಆಸ್ಟ್ರೇಲಿಯಾ, ಚೀನಾ ಮತ್ತು ಅಮೇರಿಕಾ ಅತಿ ದೊಡ್ಡ ಉತ್ಪಾದಕ ದೇಶಗಳು ಆಗಿದ್ದಾವೆ. ನೆಕ್ಸ್ಟು ಭಾರತದಲ್ಲಿ ಲೀಥಿಯಂ ನಿಕ್ಷೇಪ ನೋಡೋದಾದರೆ, ಎಸ್ಪೆಷಲಿ ಇಂಡಿಯಾದಲ್ಲಿ ಲೀಥಿಯಂ ನಿಕ್ಷೇಪ ನೋಡೋದಾದರೆ, ಭಾರತವು ತನ್ನ ಲೀಥಿಯಂ ಅಗತ್ಯಗಳಿಗಾಗಿ ಏನು ಮಾಡಿದೆ, ಈಗಲೂ ಸಹ 100% ಆಮದಿನ ಮೇಲೆ ಅದು ಅವಲಂಬಿತವಾಗಿದೆ. ಆದರೆ ಇತ್ತೀಚಿನ ಸಂಶೋಧನೆಗಳು ಏನಾಗಿದೆ, ಭಾರತದಲ್ಲಿ ಸಹ ಲೀಥಿಯಂ ಸಿಗುವುದರ ಬಗ್ಗೆ ಏನಾಗಿದೆ, ಭರವಸೆಯನ್ನು ಮೂಡಿಸಿದ್ದಾವೆ. ಸೊ ಎಲ್ಲೆಲ್ಲಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರ, ರಿಯಾಸಿ ಜಿಲ್ಲೆಯ ಸಲಾನ್ ಹೈಮನ್ ಪ್ರದೇಶದಲ್ಲಿ
ಸುಮಾರು 5.9 ಮಿಲಿಯನ್ ಟನ್ ಲಿಥಿಯಂ ನಿಕ್ಷೇಪ ಇರುವುದು ಏನಾಗಿದೆ ಪತ್ತೆ ಆಗಿದೆ. ಎಲ್ಲಿ? ಜಮ್ಮು ಮತ್ತು ಕಾಶ್ಮೀರದ ರಿಯಾಸ್ ಜಿಲ್ಲೆಯ ಸಲಾಲ್ ಹೈಮನ್ ಪ್ರದೇಶದಲ್ಲಿ ಸುಮಾರು 5.9 ಮಿಲಿಯನ್ ಟನ್ ಲಿಥಿಯಂ ನಿಕ್ಷೇಪ ಇರುವುದು ಏನಾಗಿದೆ ಪತ್ತೆ ಆಗಿದೆ. ನೆಕ್ಸ್ಟು ಕರ್ನಾಟಕದಲ್ಲಿ ಎಸ್ಪೆಷಲಿ ಮಂಡ್ಯ ಜಿಲ್ಲೆಯಲ್ಲಿ ಮಾಲಾಗರ್ಲು ಅಲ್ಲಪಟ್ಟಣ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಿಂದ 1600 ಟನ್ ನಿಕ್ಷೇಪ ಪತ್ತೆಯಾಗಿದೆ, ಎಸ್ಪೆಷಲಿ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ. ನೆಕ್ಸ್ಟು ರಾಜಸ್ಥಾನ್ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಸಹ ಸಂಶೋಧನೆ ನಡೀತಾ ಇದೆ. ಓಕೆ, ಇಂಡಿಯಾದಲ್ಲಿ ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರ, ರಾಜಸ್ಥಾನ್, ಛತ್ತೀಸ್ಗಢ ಹಾಗೂ ಕರ್ನಾಟಕದ ಮಂಡ್ಯ ಡಿಸ್ಟಿಕ್ಕಲ್ಲಿ ಲಿಥಿಯಂ ನಿಕ್ಷೇಪ ಇರೋದು ಕಂಡುಬಂದಿದೆ. ನೆಕ್ಸ್ಟ್ ಲಿಥಿಯಂನ ಪ್ರಾಮುಖ್ಯತೆ ಮತ್ತು ಬಳಕೆ ನೋಡೋದು ನಿಮಗೆಲ್ಲ ಗೊತ್ತೇ ಇದೆ. ಎಸ್ಪೆಷಲಿ ಎಲ್ಲ ಬ್ಯಾಟ್ರಿಗಳಲ್ಲಿ ಲಿಥಿಯಂ ಬ್ಯಾಟ್ರಿಗಳು ಬರ್ತವೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಸಹ ಲಿಥಿಯಂ ಬ್ಯಾಟ್ರಿಗಳಲ್ಲೇ. ಸೊ ಹಾಗಾಗಿ ಎಲೆಕ್ಟ್ರಿಕ್ ವಾಹನಗಳು, ಎಸ್ಪೆಷಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಕಾರುಗಳು ಮತ್ತು ಬೈಕ್ಗಳ ಬ್ಯಾಟ್ರಿ ತಯಾರಿಕೆಗೆ ಇದು ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಆಗಿದ್ದು ಒಂದು ಮೂಲ ವಸ್ತು ಆಗಿದೆ ಲಿಥಿಯಂ. ಎಲೆಕ್ಟ್ರಿಕ್ ಉಪಕರಣಗಳು, ಎಸ್ಪೆಷಲಿ ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು ಮತ್ತು ಡಿಜಿಟಲ್ ಕ್ಯಾಮ್ರಾಗಳಲ್ಲಿ ಬಳಸುವಂಥ ಲಿಥಿಯಂ ಅಯಾನ್ ಬ್ಯಾಟ್ರಿಗಳು, ಡ್ರೋನ್ಗಳಲ್ಲಿ. ಸೊ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಗೆಜೆಟ್ಸ್ಗಳಲ್ಲಿ ಬ್ಯಾಟ್ರಿಗಳಾಗಿ ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ಬಳಸ್ತೀವಿ. ಅದಕ್ಕೆ ಲಿಥಿಯಂ ಎಲಿಮೆಂಟ್ ಬೇಕೇ ಬೇಕು. ನೆಕ್ಸ್ಟು ಔಷಧೀಯ ಕ್ಷೇತ್ರದಲ್ಲೂ ಸಹ ಲಿಥಿಯಂ ಬೇಕಾಗಿದೆ. ಮಾನಸಿಕ ಖಿನ್ನತೆ ಮತ್ತು ಬೈಪೋಲಾರ್ ಡಿಸಾರ್ಡರ್ ಚಿಕಿತ್ಸೆಯಲ್ಲಿ ಇದನ್ನು ಬಳಸ್ತೀವಿ. ಎಸ್ಪೆಷಲಿ ಲಿಥಿಯಮನ್ನು ನಾವು ಮೆಡಿಕಲ್ ಫೀಲ್ಡಲ್ಲೂ ಸಹ ಅಥವಾ ಮೆಡಿಸನ್ ಫೀಲ್ಡಲ್ಲೂ ಸಹ ಬಳಸ್ತೀವಿ. ಅದು ಎಸ್ಪೆಷಲಿ ಮಾನಸಿಕ ಖಿನ್ನತೆ ಮತ್ತು ಬೈಪೋಲಾರ್ ಡಿಸಾರ್ಡರ್ ಚಿಕಿತ್ಸೆಯಲ್ಲಿ ಸಹ ಲಿಥಿಯಂನ ಬಳಸ್ತೀವಿ. ಇನ್ನು ಕೈಗಾರಿಕೆಗಳಲ್ಲಿ ಗಾಜು ಮತ್ತು ಸೆರಾಮಿಕ್ಸ್ ತಯಾರಿಕೆಯಲ್ಲಿ ಶಾಖ ನಿರೋಧಕವಾಗಿ ನಾವು ಲಿಥಿಯಮನ್ನು ಬಳಸ್ತೀವಿ. ಎಸ್ಪೆಷಲಿ ಗಾಜು ಮತ್ತು ಸೆರಾಮಿಕ್ಸ್ ತಯಾರಿಕೆಯಲ್ಲಿ ಲಿಥಿಯಮನ್ನು ಶಾಖ ನಿರೋಧಕವಾಗಿ ಬಳಸ್ತೀವಿ. ಇದಕ್ಕೆ ಸವಾಲುಗಳು ಏನಪ್ಪ ಅಂದರೆ ಲಿಥಿಯಂ ಹೊರ ತೆಗೆಯೋದ್ರಿಂದ ಪರಿಸರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಅಂದರೆ ನೀರಿನ ಬಳಕೆ, ಎಸ್ಪೆಷಲಿ ಉಪ್ಪು ನೀರಿನಿಂದ ಲಿಥಿಯಂ ಬೇರ್ಪಡಿಸೋದಿದೆಯಲ್ಲ, ಇದು ಅಪಾರ ಪ್ರಮಾಣದ ನೀರಿನ ಅವಶ್ಯಕತೆ ಇದೆ ಇದಕ್ಕೆ ಎಸ್ಪೆಷಲಿ. ಸೊ ನಿಕ್ಷೇಪ 2 ಟೈಪ್ ಸಿಗ್ತಂತ ಹೇಳಿದ್ನಲ್ಲ, ಲವಣಯುಕ್ತ ಸರೋವರಗಳಲ್ಲಿ. ಸೊ ಅದರಲ್ಲಿರುವಂಥ ಲಿಥಿಯಮನ್ನು ನಾವು ಹೊರಗೆ ತೆಗಿಬೇಕಂದ್ರೆ ಅತಿ ಹೆಚ್ಚು ನೀರನ್ನು ಬಳಸಬೇಕಾಗುತ್ತೆ. ಸೊ ಉಪ್ಪು ನೀರಿನಿಂದ ಲಿಥಿಯಂ ಬೇರ್ಪಡಿಸಲು ಅಪಾರ ಪ್ರಮಾಣದ ನೀರಿನ ಅವಶ್ಯಕತೆ ಇರೋದರಿಂದ ನೀರು ಹೆಚ್ಚು ಪೋಲಾಗುತ್ತೆ. ನೆಕ್ಸ್ಟ್ ಪರಿಸರ ಮಾಲಿನ್ಯ. ಸೊ ಇದ್ದದ್ದೇ ಗಣಿಗಾರಿಕೆ ಮಣ್ಣು ಮತ್ತು ಗಾಳಿಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಯಾವುದೇ ಮೆಟಲ್ ನಾವು ಮೈನಿಂಗ್ ಮಾಡಬೇಕಂದ್ರೆ ಪರಿಸರ ಮಾಲಿನ್ಯ ಕಾಮನ್ನು. ನೋಡಿ, ಭಾರತದಲ್ಲಿ ಪತ್ತೆಯಾಗಿರೋ ನಿಕ್ಷೇಪಗಳನ್ನು ನಾವು ವಾಣಿಜ್ಯವಾಗಿ ಬಳಸಿಕೊಳ್ಳಲು ನಾವು ಇನ್ನೂ ಹಲವಾರು ವರ್ಷಗಳ ನಾವು ಕಾಯಬೇಕಾಗಿದೆ. ಯಾಕಂದರೆ ಇನ್ನೂ ರಿಸರ್ಚ್ ಮಾಡಲಿದ್ದಾವೆ. ಸೊ ಅದು ತಾಂತ್ರಿಕ ಪ್ರಕ್ರಿಯೆ ಸಂಶೋಧನೆ ಇನ್ನೂ ನಡೀತಾ ಇದೆ. ಓಕೆ, ಇಂಡಿಯಾದಲ್ಲಿ ಏನು ಜಮ್ಮು ಕಾಶ್ಮೀರ, ಮಂಡ್ಯ, ಕರ್ನಾಟಕದ ಮಂಡ್ಯ, ಹಾಗೆಯೇ ರಾಜಸ್ಥಾನ್, ಛತ್ತೀಸ್ಗಢಲ್ಲಿ ಇದೆ ಅಂತ ಹೇಳ್ತಿದ್ದೀವಲ್ಲ, ಅದಿನ್ನೂ ಸದ್ಯ ರಿಸರ್ಚಲ್ಲಿದೆ. ಸೊ ಅದು ಅದ್ರ ಬಗ್ಗೆ ಬೇಕಾದ ಟೆಕ್ನಾಲಜಿನ ಇಂಡಿಯಾದಲ್ಲಿ ಡೆವಲಪ್ ಆಗಿಲ್ಲ. ನೆಕ್ಸ್ಟು ಪ್ರಪಂಚದಲ್ಲಿ ಅತಿ ಹೆಚ್ಚು ಲಿಥಿಯಂ ನಿಕ್ಷೇಪ ಹೊಂದಿರೋ ದೇಶಗಳನ್ನು ನೋಡೋದಾದರೆ ಮುಖ್ಯವಾಗಿ ಇಲ್ಲಿ 2 ಅಂಶಗಳನ್ನು ಗಮನಿಸಬೇಕು. ರಿಸೋರ್ಸಲ್ಲಿ ಅಂದರೆ ಭೂಮಿಯ ಅಡಿಯಲ್ಲಿರುವ ಒಟ್ಟು ಪ್ರಮಾಣ ಮತ್ತು ಮೀಸಲು ಪ್ರಮಾಣ, ಅಂದರೆ ಪ್ರಸ್ತುತವಾಗಿ ತಾಂತ್ರಿಕವಾಗಿ ಹೊರತೆಗೆಯಲು ಸಾಧ್ಯವಿರುವ ಪ್ರಮಾಣದ ಮೇಲೆ ಯಾವ ದೇಶಗಳು ಎಷ್ಟು ನಿಕ್ಷೇಪವನ್ನು ಹೊಂದಿದೆ. ಒಂದು ಸಂಪನ್ಮೂಲ ಅಂದರೆ ಭೂಮಿಯ ಅಡಿಯಲ್ಲಿರುವಂಥ ಒಟ್ಟು ಪ್ರಮಾಣ, ನೆಕ್ಸ್ಟ್ ಮೀಸಲು ಅಂದರೆ ರಿಸರ್ವ್ ಅಂದರೆ ಪ್ರಸ್ತುತ ತಾಂತ್ರಿಕವಾಗಿ ಹೊರತೆಗೆಯಲು ಸಾಧ್ಯವಿರೋ ಪ್ರಮಾಣದ ಮೇಲೆ ನಾವು ಅದನ್ನು ನೋಡಬೇಕಾಗುತ್ತೆ. ಸೊ 2025-26 ಡಾಟಾ ಪ್ರಕಾರ, ಇತ್ತೀಚಿನ ಡಾಟಾ ಪ್ರಕಾರ ಯಾವ ದೇಶಗಳಿದಾವಪ್ಪ ಅಂದರೆ ಅತಿ ಹೆಚ್ಚು ಲಿಥಿಯಂ ಸಂಪನ್ಮೂಲ ಹೊಂದಿರೋ ದೇಶಗಳು ಯಾವಪ್ಪ ಅಂದರೆ ರಿಸೋರ್ಸನ್ನು ಹೊಂದಿರೋದು. ಅಂದರೆ ಈ ದೇಶಗಳು ಅತಿ ಹೆಚ್ಚು ಲಿಥಿಯಂ ಸಂಗ್ರಹ ಇದೆ, ಆದರೆ ಎಲ್ಲವನ್ನು ಇದುವರೆಗೂ ಹೊರ ತೆಗೆಯೋಕ್ಕಾಗಿಲ್ಲ, ಯಾಕಂದ್ರೆ ಟೆಕ್ನಾಲಜಿ ಇಲ್ಲ. ಯಾವ ದೇಶಗಳಪ್ಪ ಅಂದರೆ ಬೋಲವಿಯಾ ಸುಮಾರು 23 ಮಿಲಿಯನ್ ಟನ್, ಅಂದರೆ ವಿಶ್ವದ ಅತಿ ದೊಡ್ಡ ಸಂಗ್ರಹ ಈ ಬೋಲವಿಯಾ ದೇಶದಲ್ಲಿದೆ ಲಿಥಿಯಮ್ದು. ನೆಕ್ಸ್ಟ್ ಅರ್ಜೆಂಟೈನಾ ಸುಮಾರು 22 ಮಿಲಿಯನ್ ಟನ್ನು. ಅಮೇರಿಕಾ ಇತ್ತೀಚಿನ ಸಂಶೋಧನಾ ಪ್ರಕಾರ ಇಲ್ಲಿ ಸುಮಾರು 14ರಿಂದ 30 ಮಿಲಿಯನ್ ಟನ್ಗೆ ಏರಿಕೆ ಆಗಿದೆ. ಚಿಲಿಯಲ್ಲಿ 11 ಮಿಲಿಯನ್ ಟನ್ ಇದೆ. ಆಸ್ಟ್ರೇಲಿಯಾದಲ್ಲಿ 8.7 ಮಿಲಿಯನ್ ಟನ್ ಇದೆ. ಇನ್ನು ರಿಸರ್ವ್ ಅಂದರೆ ಇದನ್ನು ಬಳಸ್ತಾ ಇರೋರು ಆಲ್ರೆಡಿ ಅತಿ ಹೆಚ್ಚು ಲಿಥಿಯಂ ಮೀಸಲು ಹೊಂದಿರೋ ದೇಶಗಳು, ಅಂದರೆ ಪ್ರಸ್ತುತವಾಗಿ ಇದನ್ನು ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಬಳಸೋ ಸಿದ್ಧ ಇರೋ ನಿಕ್ಷೇಪಗಳಿರೋ ದೇಶಗಳಲ್ಲಿ ಫಸ್ಟ್ನೇ ದೇಶ ಶ್ರೇಣಿ ಯಾವುದು ಬರುತ್ತೆ, ಚಿಲ್ಲಿ 9.3 ಮೀಸಲು ಪ್ರಮಾಣ ಇದೆ. ಆಸ್ಟ್ರೇಲಿಯಾ 7.0 ಮಿಲಿಯನ್ ಟನ್ಗಳ ಪ್ರಮಾಣ ಇದೆ. ನೆಕ್ಸ್ಟ್ ಅರ್ಜೆಂಟೈನಾ 4.0 ಮಿಲಿಯನ್ ಟನ್ನು, ಚೀನಾ 3.0, ಅಮೇರಿಕಾ 1.8. ಓಕೆ, ಅಂದರೆ ಇಲ್ಲಿ ಪ್ರಸ್ತುತ ಆಲ್ರೆಡಿ ಆರ್ಥಿಕವಾಗಿ ಸಹ ಇದನ್ನು ಲಾಭ ಮಾಡ್ಕೊಳ್ತಿದ್ದಾರೆ ಮತ್ತು ತಾಂತ್ರಿಕವಾಗಿ ಬಳಸಲು ಸಿದ್ಧವಿರುವಂಥ ನಿಕ್ಷೇಪ ಅಲ್ಲಿ ಮೈನಿಂಗ್ ನಡೀತಾ ಇದೆ. ಚಿಲ್ಲಿ, ಆಸ್ಟ್ರೇಲಿಯಾ, ಅರ್ಜೆಂಟೈನಾ, ಚೀನಾ, ಅಮೇರಿಕಾ ಮಿಲಿಯನ್ ಟನ್ಗಳಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಲಿಥಿಯಂ ತ್ರಿಕೋನ ಅಂದರೆ ಎಸ್ಪೆಷಲಿ ಇದನ್ನು ಲಿಥಿಯಂ ಟ್ರಯಾಂಗಲ್ ದೇಶಗಳು ದಕ್ಷಿಣ ಅಮೇರಿಕಾ, ಬೋಲವಿಯಾ, ಅರ್ಜೆಂಟೈನಾ, ಚಿಲ್ಲಿ ದೇಶಗಳನ್ನ ಒಟ್ಟಾಗಿ ನಾವೇನು ಕರಿತೀವಿ, ಲಿಥಿಯಂ ಟ್ರಯಾಂಗಲ್ ಕಂಟ್ರೀಸ್ ಅಂತ ಕರಿತೀವಿ. ವಿಶ್ವದ ಒಟ್ಟು ಲಿಥಿಯಂ ಸಂಪನ್ಮೂಲ ಏನಿದೆ ಅರ್ಧಕ್ಕಿಂತ ಹೆಚ್ಚು ಭಾಗ ಈ 3 ದೇಶದಲ್ಲಿದೆ, ದಕ್ಷಿಣ ಅಮೇರಿಕಾ, ಬೋಲವಿಯಾ, ಅರ್ಜೆಂಟೈನಾ ಮತ್ತು ಚಿಲ್ಲಿ. ಓಕೆ, ಇವನ್ನ ಲಿಥಿಯಂ ಟ್ರಯಾಂಗಲ್ ಕಂಟ್ರೀಸ್ ಅಂತ ಕರಿತೀವಿ.
ಹೈಯೆಸ್ಟ್ ಲಿಥಿಯಂ ಇರುವಂಥ ದೇಶಗಳು. ಇಲ್ಲಿ ಈ ಲಿಥಿಯಂ ಉತ್ಪಾದನೆಯಲ್ಲಿ ನಾಯಕ ಯಾರಪ್ಪ ಅಂದರೆ, ನಿಕ್ಷೇಪಗಳು ಚಿಲಿಯಲ್ಲಿ ಹೆಚ್ಚಿದ್ದರೂ ಲಿಥಿಯಂ ಉತ್ಪಾದನೆ ಪ್ರೊಡಕ್ಷನ್ನಲ್ಲಿ ಆಸ್ಟ್ರೇಲಿಯಾ ಏನಿದೆ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಎಸ್ಪೆಷಲಿ ನಿಕ್ಷೇಪದಲ್ಲಿ ಹೈಯೆಸ್ಟ್ ನಿಕ್ಷೇಪ ಇರೋ ಚಿಲಿ ದೇಶದಲ್ಲೇ, ಬಟ್ ಅದರ ಉತ್ಪಾದನೆ ಪ್ರೊಡಕ್ಷನ್ನಲ್ಲಿ ವಿಶ್ವದಲ್ಲೇ ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿ. ಚೀನಾ ಪಾತ್ರ ನೋಡಿದ್ರೆ, ಚೀನಾ ಏನಿದೆ ಲಿಥಿಯಂ ನಿಕ್ಷೇಪಗಳ 4ನೇ ಸ್ಥಾನದಲ್ಲಿದೆ. ಫಸ್ಟು ಚಿಲಿ ಇದೆ, ಇದು 4ನೇ ಸ್ಥಾನದಲ್ಲಿ. ಆದರೆ ಲಿಥಿಯಮನ್ನು ಸಂಸ್ಕರಿಸಿ, ಎಸ್ಪೆಷಲಿ ಅದನ್ನು ಸಂಸ್ಕರಿಸಿ ಬ್ಯಾಟ್ರಿಗಳನ್ನು ಮಾಡುವಲ್ಲಿ ಜಗತ್ತಿನಲ್ಲಿ ಚೀನಾ ನಂಬರ್ ಇದೆ. ನೋಡಿ, ಎಲ್ಲ ಲಿಥಿಯಂ ಬ್ಯಾಟ್ರಿಗಳು ಚೀನಾದಿಂದನೇ ಬರೋದು. ಸೊ ಆ ಟೆಕ್ನಾಲಜಿ ಅವ್ರು ಕಂಡುಹಿಡ್ಕೊಂಡಿದ್ದಾರೆ. ಸೊ ಅಂದರೆ ಲಿಥಿಯಂ ನಿಕ್ಷೇಪಗಳು 4ನೇ ಸ್ಥಾನದಲ್ಲಿದ್ದರೂ ಸಹ ಲಿಥಿಯಮನ್ನು ಸಂಸ್ಕರಿಸಿ ಬ್ಯಾಟ್ರಿಗಳನ್ನು ಮಾಡುವ ಜಗತ್ತಿನಲ್ಲಿ ಚೀನಾ ನಂಬರ್ 1 ಇದೆ. ಸೊ ಭಾರತ ಏನು ಮಾಡಿದೆ, ಇತ್ತೀಚೆಗೆ ಅರ್ಜೆಂಟೈನಾ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಲಿಥಿಯಂ ಗಣಿಗಾರಿಕೆಗಾಗಿ ಒಂದು MOE ಅಂದರೆ ಒಪ್ಪಂದನ ಮಾಡಿಕೊಂಡಿದೆ. ಭಾರತ ಇತ್ತೀಚೆಗೆ ಅರ್ಜೆಂಟೈನಾ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಏನು ಮಾಡಿದೆ, ಲಿಥಿಯಂ ಗಣಿಗಾರಿಕೆಗಾಗಿ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ನೆಕ್ಸ್ಟ್, ಲಿಥಿಯಮನ್ನು ನಾವು ಬಿಳಿ ಚಿನ್ನ ಅಂತ ಕರಿತೀವಿ, ವೈಟ್ ಗೋಲ್ಡ್ ಅಂತ ಕರಿತೀವಿ. ಓಕೆ, ಅದನ್ನು ಹೊರತೆಗೆಯುವ ಪ್ರಕ್ರಿಯೆ ಪರಿಸರದ ಮೇಲೆ ಏನಾಗುತ್ತೆ, ಹಲವಾರು ಗಂಭೀರವಾದ ಪರಿಣಾಮಗಳನ್ನು ಬೀರುತ್ತೆ. ಹೇಳಿದ್ನಲ್ಲ, ಒಂದು ನೀರಿನ ಅಭಾವ ಉಂಟಾಗುತ್ತೆ, ಮಾಲಿನ್ಯ ಉಂಟಾಗುತ್ತೆ. ಲಿಥಿಯಂ ಹೊರತೆಗೆಯಲು ಅಪಾರ ಪ್ರಮಾಣದ ನೀರಿನ ಅವಶ್ಯಕತೆ ಇದೆ. ಅಂದರೆ ಲವಣಯುಕ್ತ ಸರೋವರದಲ್ಲಿರೋ ಲಿಥಿಯಂ ತೆಗಿಬೇಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ವೇಸ್ಟ್ ಆಗುತ್ತೆ. ಅಂದರೆ ಹೇಳಿದ್ನಲ್ಲ, ನೀರಿನ ಬಳಕೆ ಹೇಗಾಗುತ್ತೆ ಅಂದರೆ, 1 ಟನ್ ಲಿಥಿಯಂ ಉತ್ಪಾದಿಸಿ ಅಂದರೆ ಎಸ್ಪೆಷಲಿ 1 ಟನ್ ಲಿಥಿಯಂ ನಾವು ಪ್ರೊಡಕ್ಷನ್ ಮಾಡಬೇಕಂದ್ರೆ 2.2 ಮಿಲಿಯನ್ ಲೀಟ್ರ್ ನೀರು ಅಗತ್ಯ ಬೇಕು. ನೋಡಿ, ಎಷ್ಟು ಕಂದು ಇರಬೇಕು, 2.2 ಮಿಲಿಯನ್ ಲೀಟ್ರ್ ನೀರು ಬೇಕಾಗಿರುತ್ತೆ. ಇದರಿಂದ ಗಣಿಗಾರಿಕೆ ಪ್ರದೇಶಗಳ ಅಂತರ್ಜಲ ಮಟ್ಟ ಏನಾಗುತ್ತೆ, ಕುಸಿಯುವ ಸಾಧ್ಯತೆ ಇದ್ದೇ ಇರುತ್ತೆ. ಇನ್ನು ನೀರಿನ ಮಾಲಿನ್ಯ ಆಗುತ್ತೆ ಖಂಡಿತ. ಲಿಥಿಯಂ ಸಂಸ್ಕರಣೆ ಸಮಯದಲ್ಲಿ ಬಳಸುವಂಥ ರಾಸಾಯನಿಕ ಎಸ್ಪೆಷಲಿ ಹೈಡ್ರೋಕ್ಲೋರಿಕ್ ಆಮ್ಲದಂತಹ ಮತ್ತು ಹತ್ತಿರದ ನದಿ ಕೆರೆಗಳಿಗೆ ಸೇರಿದರೆ ಏನಾಗುತ್ತೆ, ಜಲಚರಗಳಿಗೆ ಸಹ ಕುಡಿಯೋ ನೀರಿಗೆ ಸಹ ವಿಷ ಆಗ್ತದೆ. ಅದನ್ನು ಸಂಸ್ಕರಣೆ ಮಾಡಲು ಹೈಯೆಸ್ಟ್ ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸ್ತಾರೆ. ಸೊ ಅದನ್ನು ನಾವು ಕೆರೆಗೆ ನೀರಿಗೆ ಬಿಟ್ಟರೆ ಅಲ್ಲಿರುವಂತಹ ಜಲಚರಗಳು ಸಾಯುತ್ತೆ ಮತ್ತು ಕುಡಿಯೋ ನೀರಿಗೆ ವಿಷ ಆಗ್ದಂಗೆ ಆಗುತ್ತೆ. ಇನ್ನು ಹೇಳಿದ್ನಲ್ಲ, ಮಣ್ಣಿನ ಸವೆತ ಮತ್ತು ಫಲವತ್ತತೆ ನಾಶ ಆಗುತ್ತೆ ಖಂಡಿತ. ಗಣಿಗಾರಿಕೆಗೆ ಭೂಮಿ ಆಗಿರೋದು ಮಣ್ಣಿನ ಮೇಲ್ಪದ ಸಂಪೂರ್ಣವಾಗಿ ನಾಶ ಆಗುತ್ತೆ. ಜೊತೆಗೆ ರಾಸಾಯನಿಕವಾಗಿ ಸೋರಿಕೆ ಅಂದರೆ ಲಿಥಿಯಂ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಮಣ್ಣಿನಲ್ಲಿ ಲವಣಾಂಶಗಳು ಹೆಚ್ಚಾಗಿ, ಸೊ ಲಿಥಿಯಂನ ನಾವು ಏನು ಪ್ರೊಡಕ್ಷನ್ ಮಾಡೋ ಟೈಮೆಲ್ಲ ಬೇರ್ಪಡಿಸ್ಬೇಕಾದ್ರೆ ಮಣ್ಣಿನಲ್ಲಿ ಆಗುತ್ತೆ ಹೈಯೆಸ್ಟ್ ಸೆಲೆನಿಟಿ ಹೆಚ್ಚಾಗಿ, ಆ ಭೂಮಿ ಕೃಷಿಗೆ ಅಥವಾ ಸಸ್ಯಗಳ ಬೆಳವಣಿಗೆ ಯೋಗ್ಯವಿಲ್ಲದಂತ ಆಗುತ್ತೆ. ಇನ್ನು ಧೂಳಿನ ಮಾಲಿನ್ಯ, ಎಸ್ಪೆಷಲಿ ಗಣಿಗಾರಿಕೆ ಪ್ರದೇಶಗಳು ಹರಡುವಂಥ ಧೂಳು ಸುತ್ತಮುತ್ತಲಿನ ಬೆಳೆಗಳ ಮೇಲೆ ಕುಳಿತು ಇಳುವರಿಯನ್ನು ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ಎಲ್ಲೇ ಮೈನ್ಸ್ ಇರುತ್ತೆ ಧೂಳು ಬಂದೇ ಬರುತ್ತೆ. ಇನ್ನು ಜೀವ ವೈವಿಧ್ಯತೆಗಳ ಮೇಲೆ ಪರಿಣಾಮ. ವಿಶ್ವದಲ್ಲಿ ಅತಿ ಹೆಚ್ಚು ಲಿಥಿಯಂ ನಿಕ್ಷೇಪಗಳು ಅವು ಇರೋದೇ ಎಕೋಸೆನ್ಸಿಟಿವ್ ಝೋನಲ್ಲಿ, ಅತಿ ಸೂಕ್ಷ್ಮ ಪ್ರದೇಶದಲ್ಲಿದೆ. ಉದಾಹರಣೆಗೆ ದಕ್ಷಿಣ ಅಮೇರಿಕದ ಉಪ್ಪಿನ ಬಯಲುಗಳು ಅಥವಾ ಆಸ್ಟ್ರೇಲಿಯಾದ ಒಣಭೂಮಿಗಳು, ಇವೆಲ್ಲವೂ ಎಕೋಸೆನ್ಸಿಟಿವ್ ಝೋನ್. ಸೊ ಆಟೋಮೆಟಿಕಾಗಿ ಬಯೋಡೈವರ್ಸಿಟಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೇರೆ ಬೀರುತ್ತೆ. ಓಕೆ, ಹೇಳಿದ್ವಲ್ಲ, ಅಂದರೆ ಎಸ್ಪೆಷಲಿ ವಿಶ್ವದ ಅತಿ ಹೆಚ್ಚು ಲಿಥಿಯಂ ನಿಕ್ಷೇಪಗಳು ಹೇಳಿದ್ನಲ್ಲ ಎಕೋಸೆನ್ಸಿಟಿವ್ ಝೋನಲ್ಲಿದೆ. ಅಂದರೆ ಎಕ್ಸಾಂಪಲ್ ನೋಡಿದ್ರೆ ದಕ್ಷಿಣ ಅಮೇರಿಕದ ಉಪ್ಪಿನ ಬಯಲುಗಳು ಇರ್ಬೋದು, ಆಸ್ಟ್ರೇಲಿಯಾದ ಒಣಭೂಮಿಗಳು, ಇವೆಲ್ಲ ಎಕೋಸೆನ್ಸಿಟಿವ್ ಝೋನ್. ಮತ್ತು ಅಲ್ಲಿ ಮೈನಿಂಗ್ ಮಾಡಿದರೆ ಆಟೋಮೆಟಿಕಾಗಿ ಬಯೋಡೈವರ್ಸಿಟಿ ಮೇಲೆ ಪರಿಣಾಮ ಬೇರೆ ಬರುತ್ತೆ. ಇನ್ನು ಆವಾಸ ಸ್ಥಾನಗಳ ನಾಶ ಆಗುತ್ತೆ. ಹೇಳಿದ್ನಲ್ಲ, ಗಣಿಗಾರಿಕೆಯಿಂದ ಆ ಪ್ರದೇಶಗಳ ಸ್ಥಳೀಯ ಪ್ರಾಣಿಗಳು ಇರ್ಬೋದು, ಪಕ್ಷಿಗಳ ಆವಾಸಸ್ಥಾನ ನಾಶ ಆಗ್ತದೆ. ಎಸ್ಪೆಷಲಿ ಯಾವುದೇ ಮೈನಿಂಗ್ ಮಾಡಿದರೂ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಫಾರೆಸ್ಟ್ಗೆ ತೊಂದರೆ ಇದ್ದಿದ್ದೆ. ಎಕ್ಸಾಂಪಲ್ ನೋಡಿದ್ರೆ ಚಿಲಿಯಲ್ಲಿ ಲಿಥಿಯಂ ಗಣಿಗಾರಿಕೆಯಿಂದಾಗಿ ಅಲ್ಲಿ ಏನಾಗಿದೆ ಅಂದರೆ ಫ್ಲೆಮಿಂಗೋ ಅನ್ನೋ ಪಕ್ಷಿಗಳ ಸಂತತಿ ಕ್ಷೀಣಿಸ್ತಾ ಇದೆ ಅಂತೇಳಿ ರಿಸರ್ಚ್ ಹೇಳ್ತಾ ಇದೆ. ಚಿಲಿಯಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಇದೆ ಅಲ್ವಾ ಯಾವುದು ಲಿಥಿಯಮ್ದು. ಸೊ ಅಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಅಲ್ಲಿ ಅಪರೂಪದ ಪಕ್ಷಿ ಆಗಿತ್ತು ಅದು ಫ್ಲೆಮಿಂಗೋ ಅನ್ನೋ ಪಕ್ಷಿ. ಅದು ಇತ್ತೀಚೆಗೆ ಅದರ ಸಂತತಿ ಕ್ಷೀಣಿಸ್ತಾ ಇದೆ ಅಂತೇಳಿ ಅಲ್ಲಿ ರಿಸರ್ಚ್ ಹೇಳ್ತಾ ಇದೆ. ಇನ್ನು ಗಾಳಿ ಮಾಲಿನ್ಯ, ಸೊ ಆಟೋಮೆಟಿಕ್ಕಾಗಿ ಏರ್ ಪೊಲ್ಯೂಷನ್ ಆಗುತ್ತೆ. ಲಿಥಿಯಮನ್ನು ಬಂಡೆಗಳಿಂದ ಹೊರ ತೆಗೆಯುವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಪುಡಿ ಮಾಡ್ತಾರೆ. ಪುಡಿ ಮಾಡಿದಾಗ ಸಣ್ಣ ಸಣ್ಣ ಧೂಳಿನ ಕಣಗಳು ಮತ್ತು ರಾಸಾಯನಿಕ ಅನಿಲಗಳು ಗಾಳಿಯನ್ನು ಏನು ಮಾಡ್ತವೆ, ಪೊಲ್ಯೂಟೆಡ್ ಮಾಡ್ತವೆ. ಇದರಿಂದ ಗಣಿ ಕಾರ್ಮಿಕರಲ್ಲಿ ಮತ್ತು ಸ್ಥಳೀಯ ಜನರಲ್ಲಿ ಉಸಿರಾಟ ತೊಂದರೆಗಳು ಉಂಟಾಗೇ ಆಗ್ತವೆ. ಓಕೆ, ಇನ್ನು ಬಂಡೆಗಳಲ್ಲಿ ಸಿಗುವಂಥ ಲಿಥಿಯಮನ್ನು ಪುಡಿ ಮಾಡುವಾಗ. ಇನ್ನು ಸ್ಥಳೀಯ ಸಮುದಾಯಗಳ ಮೇಲೆ ಪರಿಣಾಮ ಬೇರೆ ಬರುತ್ತೆ. ಗಣಿಗಾರಿಕೆಯಿಂದ ಸ್ಥಳೀಯ ರೈತರು ಮತ್ತು ಬುಡಕಟ್ಟು ಜನರಿಗೆ, ಯಾಕಂದ್ರೆ ನೀರು ಹೈಯೆಸ್ಟ್ ಬೇಕಲ್ಲ, ನೀರಿನ ಕೊರತೆ ಉಂಟಾಗುತ್ತೆ. ಸೊ ಇದು ಅವರ ಜೀವನೋಪಾಯಕ್ಕೆ ಹೊಡೆತ ನೀಡುತ್ತೆ. ಅನೇಕ ಕಡೆಗಳಲ್ಲಿ ಲಿಥಿಯಂ ಗಣಿಗಾರಿಕೆ ವಿರುದ್ಧ ಪ್ರತಿಭಟನೆ ನಡೆಯಲು ಇದೇ ಕಾರಣ. ಅಂದರೆ ಲಿಥಿಯಂ ಮೈನಿಂಗ್ ಮಾಡಬೇಕಂದ್ರೆ ಹೈಯೆಸ್ಟ್ ಪ್ರಮಾಣದ ನೀರು ಬೇಕು. ಹೇಳಿದ್ನಲ್ಲ, 1 ಟನ್ ತೆಗಿಬೇಕಂದ್ರೆ 2.2 ಮಿಲಿಯನ್ ಲೀಟ್ರ್ ನೀರು ಬೇಕು ಲವಣಯುಕ್ತ ಸರೋವರಗಳಲ್ಲಿ. ಓಕೆ, ಇನ್ನು ನಾವು ಸಾಂಬಾರು ನೋಡೋದಾದರೆ ಹೇಳಿದ್ನಲ್ಲ, ನೀರು ಅಂತರ್ಜಲ ಕುಸಿತ ಆಗುತ್ತೆ, ರಾಸಾಯನಿಕ ಮಾಲಿನ್ಯ ಆಗುತ್ತೆ, ಮಣ್ಣು ಫಲವತ್ತತೆ ಕಳ್ಕೊಳ್ಳುತ್ತೆ ಮತ್ತು ಸವೆತ ಉಂಟಾಗುತ್ತೆ. ಇನ್ನು ಬಯೋಡೈವರ್ಸಿಟಿ ಮತ್ತು ಅವಳ ಆವಾಸಸ್ಥಾನ ನಾಶ ಆಗುತ್ತೆ. ಪ್ರಾಣಿ ಪಕ್ಷಿಗಳದ್ದು ಆರೋಗ್ಯ, ಉಸಿರಾಟ ತೊಂದರೆ ಉಂಟಾಗುತ್ತೆ, ಚರ್ಮದ ಕಾಯಿಲೆ ಬಂದೇ ಬರುತ್ತೆ. ಸೊ ಇದಕ್ಕಾಗಿ ಏನು ಮಾಡ್ತಿದ್ದಾರೆ, ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳು ಲಿಥಿಯಂ ಬದಲಿಗೆ ಸೋಡಿಯಂ ಅಯಾನ್ ಅನ್ನೋ ಬ್ಯಾಟ್ರಿಗಳನ್ನು ಮರುಬಳಕೆಗೆ, ಅಂದರೆ ಸೋಡಿಯಂ
ಅಯಾನ್ ಬ್ಯಾಟ್ರಿಗಳು ಅಥವಾ ಬ್ಯಾಟ್ರಿ ಮರುಬಳಕೆ, ಬ್ಯಾಟ್ರಿ ರೀಸೈಕಲ್ ಬಗ್ಗೆ ಹೆಚ್ಚು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಇದರ ಲಿಥಿಯಂ ಗಣಿಗಾರಿಕೆ ಸಾಕಷ್ಟು ತೊಂದರೆ ಇದೆ ಪರಿಸರಕ್ಕೆ ಮತ್ತು ಮನುಷ್ಯನಿಗೆ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅವರು, ಇತ್ತೀಚಿನ ದಿನಗಳಲ್ಲಿ ಲಿಥಿಯಂ ಬದಲಿಗೆ ಸೋಡಿಯಂ ಅಯಾನ್ ಅನ್ನೋ ಬ್ಯಾಟ್ರಿಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಹಾಗೆಯೇ ಬ್ಯಾಟ್ರಿ ಮರುಬಳಕೆ, ಬ್ಯಾಟ್ರಿ ರೀಸೈಕಲಿಂಗ್ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಲಿಥಿಯಂ ನಿಕ್ಷೇಪಗಳ ಪತ್ತೆ ಕಾರ್ಯ ಇತ್ತೀಚಿನ ವರ್ಷಗಳಲ್ಲಿ ಎಸ್ಪೆಷಲಿ ಬಹಳ ವೇಗವಾಗಿ ಈ ಟೈಮಲ್ಲಿ ನಡೀತಾ ಇದೆ. 2026 ಅಪ್ಡೇಟ್ ಪ್ರಕಾರ ಭಾರತ ವಿವಿಧ ರಾಜ್ಯಗಳಲ್ಲಿ ಪತ್ತೆಯಾಗಿರುವ ಲಿಥಿಯಂ ಪ್ರಮಾಣ ನೋಡೋದಾದ್ರೆ ನಾವು ಹೇಳಿದ್ನಲ್ಲ ಆಲ್ರೆಡಿ, ಜಮ್ಮು ಕಾಶ್ಮೀರ. ಸೊ ಹೈಯೆಸ್ಟ್ ಭಾರತದಲ್ಲಿ ಸಿಕ್ಕಿರೋದೇ ಜಮ್ಮು ಕಾಶ್ಮೀರ, ಅತಿ ದೊಡ್ಡ ನಿಕ್ಷೇಪ ಜಮ್ಮು ಕಾಶ್ಮೀರದಲ್ಲಿ. ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಸಲಾರ್ ಹೈಮಾನ್ ಪ್ರದೇಶದಲ್ಲಿ ಅಂದರೆ ಭಾರತದ ಮೊದಲ ಪ್ರಮುಖ ಲಿಥಿಯಂ ನಿಕ್ಷೇಪ ಅಲ್ಲಿ ಪತ್ತೆಯಾಗಿದೆ. ಸೊ ಪ್ರಮಾಣ 5.9 ಮಿಲಿಯನ್ ಟನ್ ಇದೆ. ಏನಪ್ಪ ಅಂದರೆ ಇದು ಇನ್ಫ್ರಾರೆಡ್ G3 ಹಂತದ ನಿಕ್ಷೇಪವಾಗಿದ್ದು ವಿಶ್ವದ ಅತಿ ದೊಡ್ಡ ನಿಕ್ಷೇಪಗಳಲ್ಲಿ ಒಂದು ಇದಂತ ಪರಿಗಣಿಸಲ್ಪಟ್ಟಿದೆ. ಪ್ರಸ್ತುತ ಇಲ್ಲಿ ಗಣಿಗಾರಿಕೆ ಆರಂಭಿಸಲು ಅಗತ್ಯವಿರುವಂತಹ ಮುಂದಿನ ಹಂತದ ಸಂಶೋಧನೆಗಳು ನಡೀತಾ ಇದ್ದಾವೆ. ಇನ್ನು ಗಣಿಗಾರಿಕೆ ಸ್ಟಾರ್ಟ್ ಆಗಿಲ್ಲ. ಇನ್ನು ರಾಜಸ್ಥಾನದಲ್ಲಿ ರಿಸರ್ಚ್ ನಡೀತಾ ಇದೆ, ನ್ಯೂ ರಿಸರ್ಚ್. ಏನಪ್ಪ ಅಂದರೆ ರಾಜಸ್ಥಾನ ನಗೌರ್ ಜಿಲ್ಲೆಯ ದೇಗಾನ ಎಂಬಲ್ಲಿ ದೊಡ್ಡ ಪ್ರಮಾಣದ ಲಿಥಿಯಂ ಇರುವುದು ದೃಢಪಟ್ಟಿದೆ. ಸೊ ವರದಿ ಪ್ರಕಾರ ಎಷ್ಟಿದೆ ಅದರಲ್ಲಿ, ನಿಲ್ಲಿ ನಿಕ್ಷೇಪ ಜಮ್ಮು ಕಾಶ್ಮೀರಕ್ಕಿಂತಲೂ ಹೆಚ್ಚಿದೆ ಅಂದಾಜು ಮಾಡಲಾಗಿದೆ. ಇದು ಭಾರತ ಒಟ್ಟು ಬೇಡಿಕೆಯ ಸುಮಾರು 80% ಪೂರೈಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ ನೋಡಿ, ಹೈಯೆಸ್ಟ್ ಲಿಥಿಯಂ ಇದೆ ರಾಜಸ್ಥಾನಲ್ಲಿ. ಇನ್ನು ರಿಸರ್ಚ್ ನಡೀತಾ ಇದೆ ನಗೌರ್ ಜಿಲ್ಲೆಯ ದೇಗಾನ ಎಂಬಲ್ಲಿ. ಓಕೆ. ಇನ್ನು ಕರ್ನಾಟಕದ ಮಂಡ್ಯ ಮತ್ತು ಯಾದಗಿರಿ. ಸೊ ಕರ್ನಾಟಕದ ಲಿಥಿಯಂ ಇರುವಿಕೆ ಮೊದಲ ಪತ್ತೆ ಆಗಿದ್ದರೂ ಅದರ ಪ್ರಮಾಣ ತುಂಬ ಕಡಿಮೆ ಇದೆ. ಸೊ ಮಂಡ್ಯ ಡಿಸ್ಟಿಕಲ್ಲಿ ಸಿಗ್ತಾ ಇದೆ. ಸುಮಾರು 1600 ಟನ್ ಅಂದರೆ G3 ಮೂರನೇ ಹಂತ ಇಲ್ಲಿ ಪತ್ತೆಯಾಗಿದೆ. ಸೊ ಯಾದಗಿರಿಯಲ್ಲಿ ಇತ್ತೀಚೆಗೆ ಯಾದಗಿರಿ ಜಿಲ್ಲೆ ಲಿಥಿಯಂ ಇರುವಿಕೆ ಸೂಚನೆಗಳು ಸಿಕ್ಕಿದ್ದು ಪ್ರೈಮರಿ ಸರ್ವೆ ನಡೀತಾ ಇದೆ ಅಷ್ಟೇ. ಓಕೆ. ಇನ್ನು ಛತ್ತೀಸ್ಗಢ ಹೇಳಿದ್ನಲ್ಲ, ಛತ್ತೀಸ್ಗಢನ ಕಠೋರ ಪ್ರದೇಶದಲ್ಲಿ ಭಾರತದ ಮೊದಲ ಸಕ್ರಿಯ ಲಿಥಿಯಂ ಗಣಿಗಾರಿಕೆ ಆರಂಭ ಮಾಡೋ ಹಂತದಲ್ಲಿದೆ. ಸೊ ಫಸ್ಟ್ ಮೈನಿಂಗ್ ಆಗೋದು ಛತ್ತೀಸ್ಗಢದ ಕಠೋರ ಪ್ರದೇಶದಲ್ಲಿ, ಎಸ್ಪೆಷಲಿ ಭಾರತದ ಮೊದಲ ಸಕ್ರಿಯ ಲಿಥಿಯಂ ಗಣಿ ಕಾರ್ಯಾರಂಭ ಮಾಡುವ ಹಂತದಲ್ಲಿದೆ. ಕೇಂದ್ರ ಸರ್ಕಾರ ಈ ಬ್ಲಾಕನ್ನು ಈಗಾಗಲೇ ಹರಾಜು ಹಾಕಿದೆ. ಜೊತೆಗೆ ವಾಣಿಜ್ಯಿಕ ಉತ್ಪಾದನೆಗೆ ಇದು ಮುಂಚೂಣಿಯಲ್ಲಿದೆ ಛತ್ತೀಸ್ಗಢ. ಸೊ ಭಾರತ ಒಟ್ಟು ಸ್ಥಿತಿ ನೋಡೋದಾದರೆ ಹೇಳಿದ್ನಲ್ಲ, ಜಮ್ಮು ಕಾಶ್ಮೀರ ರಿಯಾಸಿಯಲ್ಲಿ ಸಿಕ್ಕಿದೆ 5.9 ಮಿಲಿಯನ್ ಟನ್. ಇನ್ನು ಹರಾಜು ಪ್ರಕ್ರಿಯೆ ಸಿದ್ಧತೆಯಲ್ಲಿದೆ ಲಿಥಿಯಮ್ದು. ರಾಜಸ್ಥಾನ್ ದೇಗಾನ ನಗೌರ್ ಡಿಸ್ಟಿಕಲ್ಲಿ ಅತಿ ಹೆಚ್ಚಿದೆ ಅಂದಾಜು ಮಾಡಿದ್ದಾರೆ. ಇನ್ನು ರಿಸರ್ಚ್ ಟೈಮಲ್ಲಿದೆ. ಛತ್ತೀಸ್ಗಢ ಕಠೋರ ಅನ್ನೋ ಒಂದು ಊರಲ್ಲಿ ಸಿಗುತ್ತೆ, ವಾಣಿಜ್ಯಕ್ಕೆ ಬಳಸ್ಬೋದು. ಸೊ ಹರಾಜು ಅಲ್ಲ ಆಲ್ರೆಡಿ ಪೂರ್ಣಗೊಂಡಿದೆ. ಕರ್ನಾಟಕ ಮಂಡ್ಯ 1600 ಟನ್ ಇದೆ, ಇನ್ನು ರಿಸರ್ಚ್ ಸ್ಟೇಜಲ್ಲಿದೆ. ಓಕೆ. ಸೊ ಹೇಳಿದ್ನಲ್ಲ, ಭಾರತ ಪ್ರಸ್ತುತ ತನ್ನ ಲಿಥಿಯಂ ಅವಶ್ಯಕತೆಗಾಗಿ ಈಗಲೂ ಸಹ 100% ಚೀನಾ ಮತ್ತು ಹಾಂಗ್ಕಾಂಗ್ ಮೇಲೆ ನಾವು ಡಿಪೆಂಡ್ ಆಗಿರೋದು. ಎಸ್ಪೆಷಲಿ ಭಾರತ ಇವತ್ತಿಗೂ ಸಹ ನಮ್ಮ ದೇಶದ ಎಲೆಕ್ಟ್ರಿಕ್ ಕಾರ್ಗಳಿಗೆ ಆಗಿರ್ಬೋದು, ಎಲೆಕ್ಟ್ರಿಕ್ ಬೈಕ್ಗಳೇ ಆಗಿರ್ಬೋದು, ಫೋನ್ಗಳಿಗೆ ಆಗಿರ್ಬೋದು, ಎಲ್ಲದಕ್ಕೂ ಲಿಥಿಯಂ ಬ್ಯಾಟ್ರಿಗೆ ಬೇಕಾಗಿರುವಂಥ ಲಿಥಿಯಂ ಅವಶ್ಯಕತೆಯಾಗಿ 100% ಚೀನಾ ಮತ್ತು ಹಾಂಗ್ಕಾಂಗ್ ಮೇಲೆ ನಮ್ಮ ಭಾರತ ದೇಶ ಅವಲಂಬಿತವಾಗಿದೆ. ಈ ನಿಕ್ಷೇಪಗಳ ಪೂರ್ಣ ಪ್ರಮಾಣ ಗಣಿಗಾರಿಕೆ ಆರಂಭವಾದರೆ ಏನು ಕಂಡುಕೊಂಡಿವೆ, ಜಮ್ಮು ಕಾಶ್ಮೀರ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ ಇರ್ಬೋದು, ಕರ್ನಾಟಕದ ಮಂಡ್ಯ ಇರ್ಬೋದು. ಸೊ ಎಲ್ಲ ಕಡೆ ಆರಂಭವಾದರೆ ಏನು ಭಾರತದ ಒಂದು ಯೋಜನೆಯಲ್ಲಿ ಆತ್ಮನಿರ್ಭರ ಆಗಲು ಮತ್ತು ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕಡಿಮೆ ಮಾಡಲು ಇದು ತುಂಬ ಸಹಾಯ ಮಾಡುತ್ತೆ. ಓಕೆ. ನೆಕ್ಸ್ಟು, ಆರ್ಥಿಕ ಜಗತ್ತಿನಲ್ಲಿ ಲಿಥಿಯಂ ಕೇವಲ ಒಂದು ಲೋಹ ಅಲ್ವಾ. ಯಾಕಂದರೆ ಎಸ್ಪೆಷಲಿ ಎಕನಾಮಿಕಲಿ ಅದು ಲೋಹ ಅಲ್ಲದೇ ಈ ಎಕನಾಮಿಕ್ ದೃಷ್ಟಿಯಿಂದ ನೋಡೋದಾದ್ರೆ, ಆರ್ಥಿಕವಾಗಿ ನೋಡೋದಾದರೆ ಅದು ಲೋಹ ಅಲ್ಲ, ಅದು ಬದಲಾಗುತ್ತಿರುವಂಥ ವರ್ಲ್ಡ್ ಎಕನಾಮಿಕ್ ದೃಷ್ಟಿಯಲ್ಲಿ ಅದು ಒಂದು ಫ್ಯೂಯಲ್ ಆಗಿದೆ, ಇಂಧನವಾಗಿದೆ. ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಅಂತ ಕರೀತಿದ್ರು, ಲಿಥಿಯಮನ್ನು ನಾವೀಗ ಬಿಳಿ ಚಿನ್ನ, ವೈಟ್ ಗೋಲ್ಡ್ ಅಂತ ನಾವು ಕರೀತಾ ಇದ್ದೀವಿ. ಸೊ ಆರ್ಥಿಕ ದೃಷ್ಟಿಕೋನದಿಂದ ಲಿಥಿಯಂನ ಪ್ರಾಮುಖ್ಯತೆ ನಾವು ನೋಡೋದಾದರೆ, ಎಸ್ಪೆಷಲಿ ಈ ಆರ್ಥಿಕ ಅಂದರೆ ಎಕನಾಮಿಕ್ ದೃಷ್ಟಿಯಿಂದ ನೋಡೋದು, ಇಂಧನ ಅವಲಂಬನೆಯಲ್ಲಿ ಬದಲಾವಣೆ ಆಗುತ್ತೆ. ಎಸ್ಪೆಷಲಿ ಎನರ್ಜಿ ಶಿಫ್ಟ್ ಆಗುತ್ತೆ. ಪೆಟ್ರೋಲ್ ಬಳಸೋದಕ್ಕಿಂತ ಇಪ್ಪಟ್ಟು ವೆಹಿಕಲ್ ಬಳಸ್ತೀವಲ್ಲ, ಎಲೆಕ್ಟ್ರಿಕ್ ಕಾರ್, ಲಿಥಿಯಂ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಶತಮಾನಗಳಿಂದ ಜಾಗತಿಕ ಆರ್ಥಿಕತೆಯು ಅರಬ್ ದೇಶಗಳಾದ ತೈಲದ ಮೇಲೆ ಅವಲಂಬಿತವಾಗಿತ್ತಲ್ವ. ಆದರೆ ಈಗ ಜಗತ್ತು ಕಾರ್ಬನ್ ಮುಕ್ತ ಇಂಧನದತ್ತ ಸಾಗುತ್ತಿರೋದರಿಂದ ಆರ್ಥಿಕ ಶಕ್ತಿಯು ತೈಲ ಉತ್ಪಾದಕರಿಂದ ಲಿಥಿಯಂ ನಿಕ್ಷೇಪಕ್ಕೆ ಹೊಂದಿರುವ ದೇಶಗಳಿಗೆ ವರ್ಗಾವಣೆ ಆಗ್ತಿದೆ. ಎಸ್ಪೆಷಲಿ ಈ ದೇಶಗಳು ಡೆವಲಪ್ ಆಗ್ತಿವೆ. ಇದು ಜಾಗತಿಕ ಭೂ ರಾಜಕೀಯ ಸಮೀಕರಣವನ್ನೇ ಚೇಂಜ್ ಮಾಡೋದಿದೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿ ಆಗ್ತಾನೇ ಇದೆ. ವಾಹನ ಉದ್ಯಮ ವಿಶ್ವದ ಅತಿ ದೊಡ್ಡ ಆರ್ಥಿಕ ವಲಯಗಳಲ್ಲಿ ಒಂದು ಅಲ್ವಾ. ಎಲೆಕ್ಟ್ರಿಕ್ ಕಾರಿನ ಒಟ್ಟು ವೆಚ್ಚದ 30-40% ವೆಚ್ಚ ಕೇವಲ ಬ್ಯಾಟ್ರಿಯದ್ದಾಗಿರುತ್ತದೆ. ಸೊ ಲಿಥಿಯಂ ಬೆಲೆಯಲ್ಲಿ ಏರಿಕೆಯಾದರೆ ನೇರವಾಗಿ ಈ ಎಲೆಕ್ಟ್ರಿಕ್ ವಾಹನಗಳ ಮಾರುಕಟ್ಟೆ ಮೇಲೆ ಅದು ಪರಿಣಾಮ ಬೀರುತ್ತೆ. ಉದ್ಯೋಗ ಮತ್ತು ಸೃಷ್ಟಿ ಮತ್ತು ಕೈಗಾರಿಕಾ ಪ್ರಗತಿ, ಎಸ್ಪೆಷಲಿ ಲಿಥಿಯಂ ನಿಕ್ಷೇಪಗಳ ಪತ್ತೆಯು ಹಲವು ಹೊಸ ಆರ್ಥಿಕ ಅವಕಾಶಗಳನ್ನು ಈಗಲೂ ತೆರೀತಾ ಇದೆ. ಗಣಿಗಾರಿಕೆ ಮತ್ತು ಸಂಸ್ಕರಣೆ ಹೊಸ ಉದ್ಯೋಗ ಸೃಷ್ಟಿ ಮಾಡುತ್ತೆ. ಗೀಗಾ ಫ್ಯಾಕ್ಟ್ರಿಗಳು, ಸಣ್ಣ ಫ್ಯಾಕ್ಟ್ರಿ, ಎಸ್ಪೆಷಲಿ ಬ್ಯಾಟ್ರಿ ತಯಾರಿಕಾ ಘಟಕಗಳ ಸ್ಥಾಪನೆಯಿಂದ $1 ಬಿಲಿಯನ್ ಹೂಡಿಕೆ ಸಹ ಅದು ಬರುತ್ತೆ. ಎಸ್ಪೆಷಲಿ ಎಕ್ಸಾಂಪಲ್ ನೋಡಿದ್ರೆ ಭಾರತ ಲಿಥಿಯಂ ಸಂಸ್ಕರಣೆ ಆರಂಭವಾದರೆ ಸಾವಿರಾರು ಕೋಟಿ ವಿದೇಶಿ ವಿನಿಮಯ ಬರುವ ಸಾಧ್ಯತೆ ಇದೆ. ಸೊ ಅದು ಉಳಿತಾಯ ಆಗುತ್ತೆ. ಡಿಜಿಟಲ್
ಆರ್ಥಿಕತೆ ಬೆನ್ನೆಲುಬು. ಹೌದು, ಯಾಕಂದರೆ ನಾವು ಬಳಸುವಂತಹ ಸ್ಮಾರ್ಟ್ಫೋನು, ಲ್ಯಾಪ್ಟಾಪು, ಸರ್ವರು, ವೈದ್ಯಕೀಯ ಉಪಕರಣಗಳು ಲೀಥಿಯಂ ಬ್ಯಾಟ್ರಿಗಳ ಮೇಲೆ ಡಿಪೆಂಡ್ ಆಗಿದ್ದಾವೆ. ಸೊ ಅದರಿಂದ ತಾಂತ್ರಿಕ ಪ್ರಗತಿ, ಡಿಜಿಟಲ್ ಆರ್ಥಿಕತೆ ಬೆಳವಣಿಗೆ ಲೀಥಿಯಂ ಸ್ಥಿರ ಪೂರೈಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಆಮದು ವೆಚ್ಚದ ಕಡಿತ. ಭಾರತ ಸರ್ಕಾರ ಸಂದರ್ಭದಲ್ಲಿ ಭಾರತ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಲೀಥಿಯಂ ಬ್ಯಾಟ್ರಿಗಳ ಆಮದಿಗಾಗಿ ಚೀನಾ ಮತ್ತು ಹಾಂಗ್ಕಾಂಗ್ ಮೇಲೆ ಡಿಪೆಂಡ್ ಆಗಿದೆ. ಸ್ವಂತ ನಿಕ್ಷೇಪಗಳು ಸಿಕ್ಕರೆ ಅವ್ನು ಬಳಸ್ಕೊಳ್ಳೋದ್ರಿಂದ ವ್ಯಾಪಾರ ಕರಿತೆ ಅಂದರೆ ಟ್ರೇಡ್ ಡೆಫಿಸಿಟ್ ಏನಾಗುತ್ತೆ, ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಆಟೋಮೆಟಿಕ್ ನಮ್ಮ ರೂಪಾಯಿ ಮೌಲ್ಯ ಬಲಪಡಿಸಲು ಇದು ಸಹಕಾರಿಯಾಗುತ್ತೆ. ಇನ್ನು ಆರ್ಥಿಕ ಸವಾಲುಗಳು ನೋಡೋದಾದರೆ, ಸೊ ಬೆಲೆ ಅಸ್ಥಿರತೆ, ಎಸ್ಪೆಷಲಿ ಲೀಥಿಯಂ ಬೆಲೆ ಅತಿ ಹೆಚ್ಚು ಏರಿಳಿತಕ್ಕೆ ಒಳಗಾಗುತ್ತೆ. ಸೊ ಹಾಗಾಗಿ ಇದರ ಹೂಡಿಕೆದಾರರಿಗೆ ಇದು ಅದೇ ಎಸ್ಪೆಷಲಿ ಈ ಲೀಥಿಯಮ್ದು ರೇಟು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೊ ಹೂಡಿಕೆದಾರರಿಗೆ ಇದು ಅಪಾಯ ಉಂಟು ಮಾಡ್ಬೋದು. ಎಸ್ಪೆಷಲಿ ಚೀನಾನೇ ಇದನ್ನು ಏಕಸ್ವಾಮ್ಯವನ್ನು ಪಡ್ಕೊಂಡು ಪ್ರಸ್ತುತ ಲೀಥಿಯಂ ಸಂಸ್ಕರಣೆಯಲ್ಲಿ ಚೀನಾ 60-70% ಮಾರುಕಟ್ಟೆಯನ್ನು ಹೊಂದಿದೆ. ಇದು ಇತರ ದೇಶಗಳಿಗೆ ಆರ್ಥಿಕ ಭದ್ರತೆ ಸವಾಲಾಗಿದೆ. ಅವರೇ ಕಂಡುಹಿಡ್ಕೊಳ್ತಾರೆ, ಆ ಟೆಕ್ನಾಲಜಿ ಅವ್ರ ಹತ್ರನೇ ಇದೆ, ಅದನ್ನು ಹೆಂಗೆ ಸಂಸ್ಕರಣೆ ಮಾಡಬೇಕು, ಅದನ್ನ ಹೆಂಗೆ ಬ್ಯಾಟ್ರಿ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಚೀನಾ ಏಕಸ್ವಾಮ್ಯವನ್ನು ಪಡ್ಕೊಂಡಿದೆ. ಇನ್ನು ಸಾರಾಂಶ ನೋಡೋದಾದರೆ, ಮುಂದಿನ ದಶಕಗಳ ಯಾವ ದೇಶದ ಬಳಿ ಲೀಥಿಯಂ ಮತ್ತು ಅದನ್ನು ಸಂಸ್ಕರಿಸುವಂಥ ಟೆಕ್ನಾಲಜಿ ಇರುತ್ತೋ ಆ ದೇಶನೇ ಜಾಗತಿಕ ಆರ್ಥಿಕತೆ ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇದಿಷ್ಟು ಲೀಥಿಯಂ ಬಗ್ಗೆ ಇರುವಂಥ ಒಂದು ಇಂಪಾರ್ಟೆಂಟ್ ನೋಟ್ಸು. ಎಲ್ಲ ಎಕ್ಸಾಮಿಗೆ ಯೂಸ್ಫುಲ್ ಆಗುತ್ತೆ ಖಂಡಿತ ಇದು. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಲೀಥಿಯಂ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಹಾಗಾಗಿ ನನ್ನ ಒಂದು ಚಾನಲ್ ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಖಂಡಿತ ಕಂಟೆಂಟ್ ಇಷ್ಟ ಆದರೆ, ನೋಟ್ಸ್ ಮಾಡೋ ರೀತಿ ಇಷ್ಟ ಆದರೆ ಖಂಡಿತ ಎಲ್ಲ ಎಕ್ಸಾಮ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.